ಹಂಗೆ ನೀವು ಒಂದು ಇಮ್ಯಾಜಿನ್ ಮಾಡ್ರಿ. ಆ ಇಮ್ಯಾಜಿನೇಷನ್ ಏನಂದ್ರ, ನೀವು ಒಂದು ಹಾಸ್ಪಿಟಲ್ ಒಳಗದ್ರಿ, ಆ ಹಾಸ್ಪಿಟಲ್ ಒಳಗಿದ್ದ ಡಾಕ್ಟರ ನಿಜವಾದ ಡಾಕ್ಟರ್ ಅಲ್ಲ, ಅವ ಒಬ್ಬ ಸುಳ್ಳು ಡಾಕ್ಟರ. ಅದು ನಿಮಗೆ ಯಾವಾಗ ಗೊತ್ತಾಗೈತೆ ಅಂದ್ರೆ, ನೀವು ಯಾವ ಸಂದರ್ಭದಾಗ ಒಂದು ಕಡೆ ಟ್ರೀಟ್ಮೆಂಟ್ ತಗೋತಿರ್ತೀರಲ್ಲ, ಆ ಸಂದರ್ಭದಾಗ ನಿಮ್ಮ ಫ್ರೆಂಡ್ ಫೋನ್ ಮಾಡ್ತಾನು, ಮತ್ತು ಆ ಡಾಕ್ಟರ್ ಅಲ್ಲ, ಅವ ಒಬ್ಬ ಸುಳ್ಳು ಡಾಕ್ಟರ್ ಅಂತೇಳಿ ನಿಮ್ಗೆ ಹೇಳ್ತಾನು. ಅವಾಗ ನಿಮ್ಮ ರಿಯಾಕ್ಷನ್ ಹೆಂಗಿರ್ತೈತಿ? ಇದೇ ರೀತಿ ರಿಯಾಕ್ಷನ್ ಹೊಂದಿದಂಥ ಒಬ್ಬ ವ್ಯಕ್ತಿ ಏನಿರ್ತಾನಲ್ಲ, ಅವ ಈ ಡಾಕ್ಟರ್ ನಂತೆ ಹೋಗಿರ್ತಾನೋ. ಇವತ್ತಿನ ಘಟನೆನೇ ಆದ. ಆ ಡಾಕ್ಟರ್ ಅವಾಗ ಏನು ಮಾಡ್ತಾನೋ, ಮತ್ತು ಯಾವ ಥರ ಡಾಕ್ಟರ್ ಕಡೆಯಿಂದ ತಪ್ಪಿಸ್ಕೊಳಕ್ ಹೋಗ್ತಾನು, ಮತ್ತು ತನ್ನ ಪ್ರಾಣವನ್ನು ಕೂಡ ಯಾವ ಥರ ಕಳ್ಕೋಬೇಕಾದ ಸಿಚುವೇಶನ್ ಬರ್ತೈತೆ ಅವಾಗ ಅಂತೇಳಿ ಇಂದಿನ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಇಂದಿನ ಟಾಪಿಕ್ ಖತರ್ನಾಕ್ ಕಳ್ಳ ಡಾಕ್ಟರ್. 2021 ಡಿಸೆಂಬರ್ ತಿಂಗಳೊಳಗ ಇಡೀ ಭಾರತದಲ್ಲಿ ಎಲ್ಲ ಲಾಕ್ಡೌನ್ ಇದ್ದ ಸಂದರ್ಭದೊಳಗ ಈ ಸಣ್ಣ ಹಳ್ಳಿಗಳು ಇರ್ತಾವಲ್ಲ, ಆ ಹಳ್ಳಿಗಳೊಳಗ ಲಾಕ್ಡೌನ್ ಅಷ್ಟೊಂದು ಇರಾಕಿಲ್ಲ. ಆ ಸಂದರ್ಭದಾಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರ, ಹಂಗ ಒಬ್ಬ ಏನದ ನರ್ಸಿಂಗ್ ಮಾಡುವಂತ ಒಬ್ಬ ವ್ಯಕ್ತಿ ಸುಳ್ಳ ಡಾಕ್ಟರ್ ಅಂತೇಳಿ ಒಂದು ಸಣ್ಣ ಹಳ್ಳಿಗೆ ಹೋಗಿ ಅಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ತಾನ. ಆ ವ್ಯಕ್ತಿ, ಆತನ ಹೆಸರು ಮಹೇಶ್ ಅಂತೇಳಿ, ಮತ್ತು ಆತನಿಗೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೋ, ಆತನ ಹೆಸರು ರವಿ. ಈ ಇಬ್ರು ಕೂಡ ಏನ್ ಮಾಡ್ತಾರಂದ್ರ, ಒಂದು ದವಾಖಾನಿ ತೆಗಿನು ಹಳ್ಳಿ ಒಳಗ. ಹಳ್ಳಿಯವರಿಗೆ ಸ್ವಲ್ಪ ನಾಲೆಜ್ ಕಡಿಮೆ ಇರ್ತೈತಿ, ಅವ್ರೇನ ಎಲ್ಲಾ ತರ ಸಹಿಸ್ಕೊಂಡು ಹೋಗ್ತಾರೋ ಅಂತೇಳಿ ಇಬ್ರು ಪ್ಲಾನ್ ಹಾಕಸ ಒಂದು ಹಾಸ್ಪಿಟಲ್ ನ ತೆರಿತಾರೋ. ಆ ಹಾಸ್ಪಿಟಲ್ ಬಟ್ ಇವ್ರು ಇನ್ನೂ ಡಾಕ್ಟರ್ ಆಗಿರೋದಿಲ್ಲ, ಅದನ್ನು ನೆನಪಿಟ್ಕೋರಿ. ಈ ಹಾಸ್ಪಿಟಲ್ ತೆಗದ ನಂತರ ಏನಾಕೈತೆ ಅಂದ್ರ, ಈ ರವಿ ಮಹೇಶ್ ಅನ್ಕಿಂತ ಸೀನಿಯರ್ ಇರ್ತಾನ. ಅಂದ್ರೆ ಈ ರವಿಗೆ ಸ್ವಲ್ಪ ನಾಲೆಜ್ ಇರ್ತೈತಿ ಡಾಕ್ಟರ್ಕಿ ಬಗ್ಗೆ, ಬಟ್ ಈ ಮಹೇಶ್ಗೆ ನಾಲೆಜ್ ಇರೋಂಗಿಲ್ಲ. ಆದ್ರೆ ಈ ರವಿ ಮತ್ತೆ ಇವ್ರಿಬ್ರು ಕೂಡಿ ತೆಗದ ಕಾರಣ ಇವ್ರಿಬ್ರು ಕೂಡೇ ಬರ್ತಿರ್ತಾರೋ, ಮತ್ತೆ ಇವ್ರಿಬ್ರು ಕೂಡ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಿರ್ತಾರೋ. ಹಿಂಗ ನಡೆದಿರ್ತೈತಿ. ಒಂದು 6 ತಿಂಗಳು ಹೋಗ್ತೈತಿ. ಲಾಕ್ಡೌನ್ ಒಳಗ ಇವ್ರು ತಮ್ಮ ಏನಿರ್ತೈತಿಲ್ಲ, ಒಂದು ತಳಹದಿಯನ್ನ ಸ್ಟ್ರಾಂಗ್ ಮಾಡ್ಕೋತಾರ. ಒಂದು ಹಳ್ಳಿ ಒಳಗೆ ಎಲ್ಲರಿಗೂ ಒಂದು ಮನಸ್ಸನ್ನು ಕೂಡ ಗೆಲ್ತಾರೋ. ಮುಂದೆ ಏನಾಗ್ತೈತೆ ಅಂದ್ರ, ಒನ್ ಟೈಮ್ ಈ ರವಿದ ಒಂದು ಪರ್ಟಿಕ್ಯುಲರ್ ಜಾಬ್ ಆಕೈತಿ. ಆ ಜಾಬ್ ಆದ ಸಂದರ್ಭದಾಗ ರವಿ ಇರ್ತಾನಲ್ಲ, ಅವ ಈ ಮಹೇಶಿನ ಮ್ಯಾಗ ಹಾಸ್ಪಿಟಲ್ ಬಿಟ್ಟು ಹೋಗ್ಕಾನ. ಅಂದ್ರೆ ಅವಂಗ ನಾಲೆಜ್ ಇತ್ತ, ಒಂದು ಡಾಕ್ಟರ್ಗೆ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇತ್ತು ಅವಂಗ, ಬಟ್ ಅವ ಮುಂದೆ ಹೋಗ್ತಾನೋ ಒಂದು ಬಿಟ್ಟು ಇನ್ನ ಮಹೇಶ್ ಇರ್ತಾನಲ್ಲ, ಇವ ಈ ಹಾಸ್ಪಿಟಲ್ ನಡೆಸ್ತಾನೋ, ಮತ್ತು ಎಲ್ಲರಿಗೂ ಮೂರ್ಖರನ್ನ ಮಾಡ್ತಿರ್ತಾನ. ಅಂದ್ರೆ ಇವ್ ಡಾಕ್ಟರ್ ಆಗಿರೋದಿಲ್ಲ, ಬಟ್ ಆದ್ರೂ ನಾ ಡಾಕ್ಟರ್ ಅಂತ ಹೇಳ್ಕೊಂತ ಮೂರ್ಖರನ್ನ ಮಾಡ್ತಿರ್ತಾನೋ. ಹಿಂಗ ನಡೆದಿರ್ತೈತಿ. ಆ ಸಂದರ್ಭದಾಗ ಅದ ಹಳ್ಳಿಯ ಒಬ್ಬ ಹುಡುಗಿ ಮ್ಯಾಗ ಕೂಡ ಅವ್ನು ಲವ್ ಮಾಡ್ತಾನು, ಮತ್ತು ಅವರಿಬ್ರು ಒಂದು ರಿಲೇಷನ್ ಹೋಗಿರ್ತಾರೋ. ಆ ನಂತರ ಹುಡುಗಿ ಕೂಡ ಮೋಸ ಮಾಡ್ತಾನು. ಒಂದು ಸಂದರ್ಭದಾಗ ಒಂದು ಸಿಟಿ ಒಳಗೆ ಅಡ್ಡಾಡೋದನ್ನ ನೋಡ್ತಾನು, ಮತ್ತು ಅವ್ನು ಫಾಲೋ ಮಾಡಿದಾಗ ಗುರ್ತಾಕೈತಿ ಇವ್ ಯಾವ್ದಾಗ ಡಾಕ್ಟರ್ ಅಲ್ಲ, ಈತ ಒಬ್ಬ ಕೆಲಸ ಮಾಡೋ, ಒಬ್ಬ ಹಾಸ್ಪಿಟಲ್ ಕೆಲಸ ಮಾಡೋಂಥ ಒಬ್ಬ ವ್ಯಕ್ತಿ ನಮ್ಮ ಊರಾಗ ಬಂದ ಡಾಕ್ಟರ್ ಅಂತ ಹೇಳಿ ಸುಳ್ಳು ಹೇಳಿ ಒಂದು ಹಾಸ್ಪಿಟಲ್ ತೆಗ್ದಾನಂತೇಳಿ ಆ ವ್ಯಕ್ತಿ ಗುರ್ತಾಕೈತಿ. ಮತ್ತು ಆತ ವ್ಯಕ್ತಿ ಏನಿರ್ತಾನಲ್ಲ, ಅವ್ನ ಫ್ರೆಂಡಿಗೆ ಹೋಗಿ ಹೇಳ್ತಾನೆ ಈ ವಿಷಯ. ಆ ಬಳಿಕ ಏನಾಕೈತಿ ಅಂದ್ರೆ, ಈ ವಿಷಯ ನೀವು ಕೇಳ್ಕಸ ನಿಮ್ಮ ಮೈಂಡ್ ಒಳಗೆ ಒಂದು ಕ್ಷಣ ಬ್ಲಾಕ್ ಹಾಕೇರಿ ನೀವು. ಯಾಕಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನಲ್ಲ, ಇವು ವಿಷಯ ಗುರ್ತಾ ಆ ವ್ಯಕ್ತಿ ಅವ್ನು ಯಾರ ವಿಷಯ ಗುರ್ತಾಗಿರ್ತೈತಲ್ಲ, ಆ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ಕಸ ಅವನ್ನ ಕೊಂದ್ ಹಾಕ್ತಾರ. ಇವ್ರು ಮೋಸದಿಂದ ಕೊಂದ್ ಹಾಕಿ ಆ ವ್ಯಕ್ತಿಯನ್ನ ಎಲ್ಲಾ ಪೀಸ್ ಆಗಿ ಕಟ್ ಮಾಡ್ಕಸ ಬೇರೆ ಬೇರೆ ಕಡೆ ಹೋಗ್ಕಸ ಒಂದು ಡಿಸ್ಟ್ರಾಯ್ ಮಾಡ್ತಾನು. ಮತ್ತೆ ಡಿಸ್ಟ್ರಾಯ್ ಮಾಡಿದ ನಂತರ ಇದೇ ತರ ಅವ್ ಯಾರ್ಯಾರಿಗೆ ಈ ವಿಷಯ ಗುರ್ತಾಕಿತ್ಲ ಅವ್ರನ್ನ ಕಲ್ಕೊಂತ ಒಂದು ಸೈಕೋ ರೀತಿ ಒಳಗ ಕ್ರಿಯೇಟ್ ಮಾಡ್ಕಸ ಒಂದು ಸೈಕೋ ಮೈಂಡ್ ಹಾಕಸಿವ ಎಲ್ಲಾರನು ಕೊಲ್ತಿರ್ತಾನು. ಹಿಂಗ ಮುಂದಿರ್ತೈತಿ. ಒಂದು ದಿನ ಏನಾಕೈತೆ ಅಂದ್ರ, ಇವೇನ ಬಾಡಿ ಕಟ್ ಮಾಡಿ ಉದಿರ್ತಾನಲ್ಲ, ಆ ಬಾಡಿ ಪೀಸ್ ಅನ್ನ ಒಂದು ನಾಯಿ ಹೆಡ್ ಕಸ ತಕೊಂಡ್ಬಂದ ಆತನ ಮಾಲೀಕನ ಮನಿ ಒಳಗೆ ಬಂದ ಇಸಿ ಬಿಡ್ತೈತಿ. ಆ ಬಳಿಕ ಮಾಲೀಕ ಇದನ್ನ ಈ ಏನ್ ನಾಯಿ ತಂದಿರದ ಶರೀರ ಇದು ಯಾರದಂತೇಳಿ ಒಂದು ಕ್ಷಣ ದಿಕ್ ತಪ್ಪಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡ್ತಾರೋ. ಇಲ್ಲಿಂದನ ಈ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಆಗೈತಿ. ಈ ಇನ್ವೆಸ್ಟಿಗೇಷನ್ ಮಾಡೋ ಆಫೀಸರ್ ನೇಮ್ ಬಂದ್ಬಿಟ್ಟ ಹರೀಶ್ ಅಂತೇಳಿ. ಇವರೊಬ್ಬರು ಚಲೋ ಆಫೀಸರ್ ಇದ್ರು. ಆ ಕಾರಣಕ್ಕೆ ಇವ್ರನ್ನ ಸೀರಿಯಸ್ ಆಗಿ ತಗೊಂಡ್ಕಸ ಇನ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗುರ್ತಾಕೈತಿ ಇದು ಹೆಂಗ ಗುರ್ತಾಕೈತಿ ಅಂದ್ರ, ಈಗ ಸಿಗ್ತಿರ್ಕಿಲ್ಲ, ಬಟ್ ಈತ ಒಂದ್ ತಪ್ಪು ಮಾಡಿರ್ತಾನ. ಅದ ಏನ ಇದನ್ನ ಮಾಡಿರ್ತಾನಲ್ಲ, ಅದನ್ನ ಒಂದು ಪೀಸ್ ಮಾಡಿ ಕಟ್ ಮಾಡಿರ್ತಾನ. ತನ್ನ ಕೈ ಒಳಗ ಒಂದು ಸ್ಮಾರ್ಟ್ ವಾಚ್ ಇರ್ತೈತಿ. ಆ ಸ್ಮಾರ್ಟ್ ವಾಚ್ ಅಲ್ಲೇ ಬಿಟ್ಕಸ ನಿನ್ ಮಾಡಿ ಹಂಗ ಏನೋ ಯಾವ್ದೋ ಒಂದು ಪ್ರೆಜರ್ ಒಂದು ಬಿಟ್ಟು ಹೋಗಿರ್ತಾನು. ಆ ಸ್ಮಾರ್ಟ್ ವಾಚ್ ಅಂತ ಯಾರ ಎಲ್ಲಿಂದ್ರ ಇದಾತು ಮತ್ತೆ ಯಾರ ಅಂತ ಎಲ್ಲ ಕಣ್ಣು ಹಿಡಿತಾರು. ಮುಂದೆ ಈತನ ಕಣ್ಣು ಹಿಡಿದ ನಂತರ ಈತನನ್ನ ಕೊಲ್ಲಾಕ್ ರೀಸನ್ ಏನ ಅಂತೇಳಿ ಎಲ್ಲಾ ಚೆಕ್ ಮಾಡ್ಕೊಂತ ಹೋದಾಗ ಒಬ್ಬ ವ್ಯಕ್ತಿ ಇನ್ನ ಬದುಕಿರ್ತಾನ. ಈತನ ಮಹೇಶಿಂದ ಸುದ್ದಿ ಕೊಡ್ತಿರ್ತೈತಲ್ಲ ಅವಂಗ, ಇವ್ ಡಾಕ್ಟರ್ ಅಲ್ಲ ಅಂತೇಳಿ ಒಬ್ಬ ವ್ಯಕ್ತಿ ಬದುಕಿರ್ತಾನು. ಮತ್ತೆ ಈ ಮಹೇಶಿನ ನೆಕ್ಸ್ಟ್ ಟಾರ್ಗೆಟ್ ಕೂಡ ಅದ ವ್ಯಕ್ತಿ ಆಗಿರ್ತಾನ. ಹಿಂಗಿದ್ದಾಗ
ಈ ಒಬ್ಬ ವ್ಯಕ್ತಿ ಏನು ಬದುಕಿರ್ತಾನಲ್ಲ, ಇವ ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡ್ತಾನಂದ್ರೆ ಈತನನ್ನು ಕೊಲ್ಲಾಕ್ ಬಂದ ಸಂದರ್ಭದಾಗ ಮಿಸ್ ಆಗಿ ತಪ್ಪಿಸ್ಕೊಂಡು ನೋಡಿ ಕಸ ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡ್ತಾನು. ಪೊಲೀಸರ ಕೈಗೆ ಸಿಕ್ಕಾಗ ಈತ ಒಪ್ಕೋತಾನು ತಾನು ಮಾಡಿದ ತಪ್ಪ. ಈ ಮತ್ತ ಆ ಕೊಂದಂತ ವ್ಯಕ್ತಿನ ಕೂಡ ನಾನ ಕೊಂದನ ಅಂತೇಳಿ ಒಪ್ಕೋತಾನು. ಈ ರೀತಿಯಾಗಿ ಒಂದು ಕೇಸ್ ಸಾಲ್ವ್ ಆಕೈತಿ. ಬಟ್ ಇದೇ ರೀತಿ ಎಷ್ಟೋ ಹಳ್ಳಿ ಒಳಗ ಫೇಕ್ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗೈತಿ. ಡಾಕ್ಟರ್ಗಳು ಆಗಿರ್ಲೇ ಇದ್ರು ಕೂಡ ಡಾಕ್ಟರ್ ಅಂತ ಹೇಳಿ ಕಸ ಸುಳ್ಳು ಟ್ರೀಟ್ಮೆಂಟ್ ಅನ್ನು ಕೊಡತ್ತಾರ. ಅಂತವ್ರಿಂದ ಬಚಾವಾಗಿರ್ರಿ. ಮತ್ತು ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಮತ್ತು ಇಂಥ ಮಹೇಶಿಂದ ಡಾಕ್ಟರ್ಗಳಿಗೆ ಏನು ಮಾಡೋದು ಅಂತೇಳಿ ನೀವು ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.